ಮಳೆಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಆಡಳಿತ ಪಕ್ಷದ ಸದಸ್ಯರ ಪೈಕಿ ಬಹುತೇಕರು ಗೈರಾಗ್ತಾ ಇದ್ದಾರೆ. ಸಚಿವರು ಸೇರಿ 65ರಿಂದ 70 ಜನ ಸದಸ್ಯರು ಮಾತ್ರ ಭಾಗಿಯಾಗ್ತಾ ಇರುವಂಥದ್ದು ಇವತ್ತಿನ ಅಧಿವೇಶನದಲ್ಲಿ. ಸಚಿವರು ಸೇರಿ 65ರಿಂದ 70 ಜನ ಸದಸ್ಯರು ಮಾತ್ರ ಭಾಗಿಯಾಗಿದ್ದು, ಪ್ರಮುಖವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ, ಎಂ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ, ಯಶವಂತರಾಯಗೌಡ ಪಾಟೀಲ್, ಎಚ್.ಸಿ. ಮಹದೇವಪ್ಪ ಹೀಗೆ ಅನೇಕರು ಗೈರಾಗಿದ್ದಾರೆ. ಅದರಲ್ಲಿ ಅಸಮಾಧಾನಿತರ ಪೈಕಿ ಎಚ್.ಕೆ. ಪಾಟೀಲ್, ಎಂ.ಸಿ. ಸುಧಾಕರ್, ಹಂಪನಗೌಡ ಬಾದರ್ಲಿ, ಆರ್.ವಿ. ದೇಶಪಾಂಡೆ, ಬಿ.ಆರ್. ಪಾಟೀಲ್, ಮಾಜಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ರೂಪಾ ಶಶಿಧರ್ ಸದನದಲ್ಲಿ ಭಾಗಿಯಾಗಿದ್ದಾರೆ. ಅವತ್ತು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ವೆಂಕಟರಮಣಪ್ಪನವರು, ನಮ್ಮ ತಂಗಡಿಗೆ ಅವರು, ನರೇಂದ್ರ ಸ್ವಾಮಿ ಅವರು ಬಹಳ ಸಪೋರ್ಟ್ ಮಾಡಿದ್ರು. ಆ ಸಂದರ್ಭದಲ್ಲಿ 4 ಜನ ಇವು ಸಪೋರ್ಟ್ ಮಾಡಿದ್ರಿಂದ ನಮ್ಮ ಸರ್ಕಾರ ಬಂತು. ಆದರೆ ಅವರು ಮಂತ್ರಿಯಾಗಿ ಬಹಳ ದಿವಸ ಉಳಿಲಿಲ್ಲ. ಕಾಂಗ್ರೆಸ್ ಪಕ್ಷದ ಮೈಂಡ್ನಲ್ಲೇ ಇದ್ರು ಅವರು. ಭಾರತೀಯ ಜನತಾ ಪಕ್ಷಕ್ಕೆ ಬಂದರೂ ಕೂಡ ಅವ್ರ ಮನಸ್ಸು ಹೆಂಗಿತ್ತು ಅಂದರೆ ಕಾಂಗ್ರೆಸ್ ಪಕ್ಷದ ಪರವಾಗಿತ್ತು. ಅಂತ ಒಬ್ಬ ವ್ಯಕ್ತಿ ಸಚಿವರಾಗಿ ಉಳಿಬೇಕಾಗಿತ್ತು. ಆದರೆ ಇವತ್ತು ದೈವಾಧೀನರಾಗಿದ್ದಾರೆ. ಅವರ ಮನಸ್ಸು ಶಾಂತಿ ಕೊಡಲಿ ಅಂತ ಹೇಳ್ತಾ, ವೀರಣ್ಣವರು ತುಮಕೂರು ಡಿಸ್ಟ್ರಿಕ್ಟ್ನಲ್ಲಿ ಭಾಳ ಮೇಧಾವಿ ವ್ಯಕ್ತಿಗಳಾಗಿದ್ರು ಅಂತ ನಾವು ಕೇಳಿದ್ವಿ. ಅವರು ರಾಮಕೃಷ್ಣ ಹೆಗಡೆ ಅವರಿಗೆ ಭಾಳ ಆತ್ಮೀಯರಾಗಿದ್ದರು. ಅವರು ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದರು. ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ವೆಂಕಟರಮಣಪ್ಪನವರು ನಮ್ಮ ಕಾಸ ಬಂಧುಗಳು. ಅವರು ನಾವು ಒಂದೇ ಮನೆಯಲ್ಲಿ ಮದುವೆ ಆಗೋಂಥ ಒಂದು ವಾತಾವರಣದಲ್ಲಿ ಇದ್ದಂಥವ್ರು. ಆದರೆ ಪ್ರತಿನಿತ್ಯ ಈ ಬೆಂಗಳೂರಿಗೆ ಬಂದರೆ ಸಂಜೆ ನಗರದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಅವ್ರದ್ದು ಅಪಾರ್ಟ್ಮೆಂಟ್ ಇತ್ತು. ನಾವು ಅವ್ರ ಜೊತೆ ಸೇರಬೇಕು, ಊಟ ಮಾಡಬೇಕು. ಯಾವತ್ತೂ ಅಗ್ರಿಕಲ್ಚರ್ ಬಗ್ಗೆ, ರೈತರ ಬಗ್ಗೆ ಭಾಳ ಕಳಕಳಿ ಇಟ್ಕೊಂಡಿದ್ದಂಥವ್ರು. ಅವರು ಖಂಡಿತನೂ ಕೂಡ ಸಾಯಕ್ಕೆ ಅವಕಾಶನೇ ಇರಲಿಲ್ಲ. ಅವ್ರು ಯಾವುದೋ ಒಂದು 3 ದಿವಸ ಕೆಳಗೆ ನಾವು ಅವ್ರ ಜೊತೆಗೆ ಊಟ ಮಾಡಿದ್ವಿ. ಕಾರಣಾಂತರದಿಂದ ಅವ್ರು ಏನಾಯಿತು, ಯಾವುದೋ ಒಂದು ಲ್ಯಾಂಡ್ ಖರೀದಿ ಮಾಡಿ ಬೋರ್ವೆಲ್ ತೆಗಿಸ್ಬೇಕಂತೇಳಿ ಅಲ್ಲಿ ಪ್ರಯತ್ನ ಪಟ್ಟು ಅದ ಆರೋಗ್ಯ ಸರಿಯಿಲ್ಲದೆ ಪಾಪ ಅವ್ರ ಮಗ ವೆಂಕಟೇಶ್ ಭಾಳ ಪ್ರಯತ್ನ ಪಟ್ಟರು ಕೂಡ ಅವರು ಉಳಿಲಿಕ್ಕೆ ಸಾಧ್ಯ ಆಗಿಲ್ಲ. ಭಾಳಷ್ಟು ಶ್ರಮಜೀವಿಗಳು. ಸದನದಲ್ಲಿ ನಿಧನರಾಗಿದ್ದಂತಹ